ಹಾಂ ಸರ್, ಜೈಲ್ ವಿಸಿಟ್ ಮಾಡಿದ್ದೀವಿ ಸರ್. ಒಳಗಡೆ ಬ್ಯಾರಕ್ಕು ಮತ್ತು ಹೊರಗಡೆ ಎಲ್ಲ ವಿಸಿಟ್ ಮಾಡಿ ಸರ್. ಈ ಹಿಂದೆ ಜೈಲ್ ಬಗ್ಗೆ ಸಾಕಷ್ಟು ನಾವೇ ಸುದ್ದಿ ಮಾಡಿದ್ದೀವಿ ಸರ್. ಒಂದಷ್ಟು ವೀಡಿಯೋಸ್ ಎಲ್ಲ ವೈರಲ್ ಆಗಿತ್ತು. ಮೊಬೈಲ್ ಸಿಗುತ್ತೆ, ಗಾಂಜಾ ಸಿಗುತ್ತೆ, ಅಲ್ಲಿ ಒಳಗಡೆ ಎಣ್ಣೆ ಪಾರ್ಟಿ ಮಾಡ್ತಾರೆ, ಈ ಥರದ್ದೆಲ್ಲ ಸರ್. ತಾವು ಇವತ್ತು ಹೋಗಿದ್ರಿ, ವಿಸಿಟ್ ಮಾಡಿದ್ರಿ, ಭೇಟಿ ಮಾಡಿದ್ರಿ ಸರ್? ನಾನು ಚಾರ್ಜ್ ಈಗ 1 ವಾರ ಕೂಡ ನಮಗೆ ಆಗಿಲ್ಲ. ಈಗ 15 ದಿವಸ ನಮಗೆ ಇದೆ ಆಫೀಸ್ನಲ್ಲಿ. ಆದರೂ ಕೂಡ ಪರಪ್ಪನಘಾಗ ಜೈಲ್ ಬಗ್ಗೆ ಬಹಳಷ್ಟು ಸುದ್ದಿಗಳು ಮತ್ತು ಕೆಲವು ಕಾಂಟ್ರವರ್ಸಿಗಳು ಬರ್ತಾ ಇತ್ತು. ಅದಕ್ಕಾಗಿ ನಾನು ಜಸ್ಟ್ ನೋಡೋಕ್ಕೆ ಬಂದೆ, ಇಲ್ಲಿ ಏನು ಸದ್ಯಕ್ಕೆ ಏನು ವ್ಯವಸ್ಥೆ ಇದೆ, ಏನು ಇಲ್ಲಿ ನಮ್ಮ ಸಿಬ್ಬಂದಿ ಎಷ್ಟು ಜನ ಇದ್ದಾರೆ, ಸ್ಟಾಫ್ದು ಏನು ಸಮಸ್ಯೆ, ಬಿಸ್ನೆಸ್ದು ಖೈದಿಗಳದ್ದು ಏನು ಸಮಸ್ಯೆ, ಮತ್ತು ಬೇರೆ ಏನೇನು ಸುರಕ್ಷತೆ ದೃಷ್ಟಿಯಿಂದ ಏನೇನು ನೋಡಬೇಕು. ಸೊ ಒಂದು ನಮ್ಮ ಪ್ರಕಾರ ಪ್ರಿಲಿಮಿನರಿ ಒಂದು ನಾವು ಐಡಿಯಾ ತೊಗೊಂಡಿದ್ದೀವಿ ಏನಿದೆ. ಈಗ ಹಂತವಾಗಿ ನಾವು ನಾವು ಈ ದಿಕ್ಕಿನಲ್ಲಿ ನಾವು ಮಾಡಬೇಕಾಗತ್ತೆ. ಮತ್ತು ನಾವೆಲ್ಲರಿಗೆ ಒಳ್ಳೆಯದಿಂದ ಮತ್ತು ಒಂದು ಟೀಮ್ ಹಾಗೆ KSISF ಆಗಲಿ, ನಮ್ಮ ಜೈಲಿನವರು ಆಗಲಿ, ಲೋಕಲ್ ಪೊಲೀಸ್ ಆಗಲಿ, ಅವರೆಲ್ಲರೂ ಸ್ವಲ್ಪ ಕೆಲಸ ಅವರು ಮಾಡಬೇಕಾಗತ್ತೆ. ಮತ್ತು ನಾವು ಬೇರೆ ಅಕ್ರಮ ಚಟುವಟಿಕೆ ಏನಿದೆ ಅವ್ರಿಗೆ ಪೂರ್ತಿ ಕಡಿವಾಣ ಹಾಕಲಿಕ್ಕೆ ನಾವು ಅವ್ರ ನಿರ್ದೇಶನವನ್ನು ನಾವು ನೀಡಿದ್ದೀವಿ. ಆದರೆ ನಾವು ನೋಡೋಣ. ಮತ್ತು ಯಾರು ಏನಾದರೂ ತೊಡಗಿದ್ದಾರೆ, ಮತ್ತು ನಾನು ಈಗ 15 ದಿವಸ ಅದು ಟೈಮ್ ನಾನು ಕೊಟ್ಟಿದ್ದೇನೆ ಇಲ್ಲಿಗೆ ಸರಿಪಡಿಸಲಿಕ್ಕೆ. ಅದರ ತಕ್ಷಣ ನಾವು ನಾಳೆಯಿಂದ ಇಲ್ಲ, ಅವ್ರಿಗೆ 31 ಡಿಸೆಂಬರ್ವರೆಗೆ ನಾವು ಅವ್ರಿಗೆ ಗಡುವು ಕೊಟ್ಟಿದ್ದೀವಿ. ಏನಿದೆ ಸಿಸ್ಟಮ್ ಸ್ವಲ್ಪ ಎಲ್ಲ ಸರಿ ಮಾಡ್ತೀವಿ. ಏನಾದರೂ ಲೋಪದೋಷಗಳು ಇದ್ದರೆ ಅದು ನಾವು ಸರಿಪಡಿಸೋಣ. ಆ ನಂತರ ಏನಾದರೂ ಆಗಿದೆ ಮತ್ತು ನಾವು ಕಟ್ಟುನಿಟ್ಟಾಗಿ ಅದರ ಬಗ್ಗೆ ನಾವು ಕ್ರಮ ನಾವು ವಹಿಸ್ತೀವಿ. ಮತ್ತು ಕೆಲವು ಕೇಸೇಜ್ ಏನಾಗಿದೆ, 151 ಕೇಸೇಜ್ 2025ನಲ್ಲಿ ಬುಕ್ ಆಗಿದೆ, 72 ಕೇಸ್ ಅದು ಚಾರ್ಜ್ ಶೀಟ್ ಆಗಿದೆ. ಆದರೆ ನಾವು ಸ್ವಲ್ಪ ಇನ್ವೆಸ್ಟಿಗೇಷನ್ದು ಗುಣಮಟ್ಟದ್ದು ಚೆನ್ನಾಗೇ ಆಗಬೇಕು. ಜಾಲ ನಾವು ಬೆದರಿಸಬೇಕು, ಯಾವ ಕಡೆಯಿಂದ ಮೊಬೈಲ್ ಬಂತು. ಯಾಕೆಂದರೆ ಅದು ಮಾಡದೇ ಇದ್ದರೆ ಬರೀ ಕೇಸ್ ನಾವು ಹಾಕ್ಕೊಂಡು ಹೋದರೆ ಮತ್ತು ಹಾಗೆ ಚಾರ್ಜ್ ಶೀಟ್ ಆಗಿದ್ದರೆ ಅದು ಯಾವುದು ಪರಿಣಾಮ, ಇದು ಯಾವ ಇಂಪ್ಯಾಕ್ಟ್ ಬೀಳೋದಿಲ್ಲ. ಸೊ ನಾವು ಸ್ವಲ್ಪ ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡಿದರೆ ಯಾರ ಹೆಸರು ಮೇಲೆ ಸಿಮ್ ಕಾರ್ಡ್ ಇತ್ತು, ಸಿಮ್ ಕಾರ್ಡ್ ಏನಾದರೂ ಫೇಕ್ ಇದ್ದರೆ ಯಾವುದು ಅಂಗಡಿ ಓನರ್ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕು. ಈ ರೀತಿ ನಾವು ಮುಂದೆ ಕ್ರಮ ತೊಗೊಂಡಿದ್ದರೆ ಮಾತ್ರ ಒಳಗಡೆ ಇರೋವರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಅಥವಾ ಯಾರು ಒಳಗಡೆ ಇದ್ದಾರೆ ಅವ್ರಿಗೆ ನಾವು ಇದು ಕಸ್ಟಡಿ ತೊಗೊಂಡು ಅವರಿಗೆ ವಿಚಾರಣೆ ಮಾಡೋದು, ಇದು ಎಲ್ಲ ನಾವು ಮಾಡಿದರೆ ಮಾತ್ರ ಇದು ಆಗುತ್ತೆ. ಸೊ ಇನ್ವೆಸ್ಟಿಗೇಷನ್ ಕೂಡ ಒಂದು ಬಹಳ ಇಂಪಾರ್ಟೆಂಟ್ ಇದು ಅಂಗ. ಯಾಕೆ ಗಾಂಜಾನೇ ಬರುತ್ತೆ, ಗಾಂಜಾ ಎಲ್ಲಿಂದ ಅವ್ರಿಗೆ ಸಪ್ಲೈ ಮಾಡಿದ್ರು, ಯಾರು ಕೊಟ್ಟಿದ್ರು. ಸೊ ಇದು ಒಂದು ಫುಲ್ ನೆಟ್ವರ್ಕ್ ನಾವು ಬೆಳೆಸೋದು. ಯಾವ ಕೇಸ್ ಆಗಿದ್ದರೆ ಅದು ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ಹೇಳಿದ್ದೀವಿ ನಮ್ಮ ಅಧಿಕಾರಿಗಳಿಗೆ. ಅವರಿಗೆ ಅದು ಇನ್ವೆಸ್ಟಿಗೇಷನ್ ಕೂಡ ಅದು ಸ್ವಲ್ಪ ಗುಣಮಟ್ಟದ್ದು ಅದು ಆಗಬೇಕು. ಮತ್ತು ಮುಂದೆ ಅವರಿಗೆ 1 ತಿಂಗಳ ಇದು ಯಾವ್ಯಾವ ಕೇಸ್ ಇದೆ ಸರಿಯಾದ ರೀತಿಯಿಂದ ಸ್ವಲ್ಪ ಅದು ಮಾಡಬೇಕು. ಸೊ ನಾವು ನೋಡೋಣ. ಮತ್ತು ನಾನು ಎಲ್ಲ ಕಡೆ ವಿಸಿಟ್ ಮಾಡಿದ್ದೀನಿ. ಅದು ಕನ್ವಿಕ್ಟೆಡ್ ಪ್ರಿಸ್ನರ್ಸ್ದು ಆಗಲಿ, ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ದು ಆಗಲಿ, ವಿಮೆನ್ದು ಆಗಲಿ, ಬೇಕ್ರಿ ಆಗಲಿ, ಕೆಲವು ಕಡೆ ಒಳ್ಳೆ ಕೆಲಸ ಅವ್ರದ್ದು ಆಗ್ತಾಯಿದೆ. ಮತ್ತು ಖೈದಿಗಳು ಕೂಡ ಅವ್ರದ್ದು ಕೆಲವು ಕುಂದುಕೊರತೆಗಳು ಹೇಳಿದ್ದಾರೆ. ನಮ್ಮ ಸ್ಟಾಫ್ ಕೂಡ ಕೆಲವು ಕುಂದುಕೊರತೆಗಳು ಹೇಳಿದ್ದಾರೆ. ಯಾಕೆಂದರೆ ವಾರ್ಡರ್ದು ಸಂಖ್ಯೆ ಈಗ 40% ಈಗ ಕಮ್ಮಿ ಇದೆ. ಈಗ 2900 ಸಮಥಿಂಗ್ ಅದು ವಾರ್ಡರ್ಸ್ದು ಆ್ಯಕ್ಚುಯಲ್ ಸ್ಟ್ರೆಂತ್, ಇದು ಸ್ಯಾಂಕ್ಷನ್ ಸ್ಟ್ರೆಂತ್ ಇದೆ. ಆ್ಯಕ್ಚುಯಲ್ ಸ್ಟ್ರೆಂತ್ ಇರೋದು 1700 ಸಮಥಿಂಗ್ ಅದು ಇದೆ. 40% ಕೊರತೆ ಬಿಡ್ತಾ ಇದೆ. ಸೊ ಇದು ಒಂದು ದೊಡ್ಡ ಸಮಸ್ಯೆ ಇದೆ. ಆದರೆ ನಾವು ಆ ಸಮಸ್ಯೆ ಸಲುವಾಗಿ ಕೆಲಸ ಮಾಡಬಾರ್ದು, ಅದು ಆಗಬಾರ್ದು. ನಾವೇನಿದೆ ಎಷ್ಟು ಇದು ಇದಕ್ಕೆ ನಾವು ನಮ್ಮ ಏನು ಕೆಪಾಸಿಟಿ ಮೀರಿ ನಾವು ಶ್ರಮ ವಹಿಸಬೇಕು, ನಾವು ಕೆಲಸ ಮಾಡಬೇಕು. ಸೊ ನಾವು ಅವ್ರದ್ದು ಆಲಿಸಿದ್ದೀವಿ, ಕಾಯ್ತೀವಿ. ನಾವು ಇಕ್ವಿಪ್ಮೆಂಟ್ ಬಗ್ಗೆ ಆಗಲಿ ಅಥವಾ ಅವ್ರದ್ದು ಬೇರೆ ಸರ್ವಿಸ್ ಕಂಡೀಷನ್ಸ್ ಬಗ್ಗೆ ಆಗಲಿ ಅದು ನಾವು ಸರ್ಕಾರಕ್ಕೆ ನಾವು ಮಾತಾಡ್ತೀವಿ. ಆದರೆ ನಾವು ಮೊದಲೇ ಇಲ್ಲಿ ತೋರಿಸ್ಬೇಕಾಗದ್ದಕ್ಕೆ ಒಳ್ಳೆಯ ರೀತಿಯಿಂದ ಅವರು ಕೆಲಸ ಮಾಡ್ತಾಯಿದ್ದಾರೆ. ಏನಾದರೂ ಸಾಧನೆ ಮಾಡಿದ ನಂತರ ನಮಗೆ ಒಂದು ಹಕ್ಕಿರ್ತದೆ ಈ ನಾವು ಸರ್ಕಾರ ಗಮನಕ್ಕೆ ತಂದು ಅವರ ಸಮಸ್ಯೆ ಬಗ್ಗೆ ಅವ್ರಿಗೆ ಒಳ್ಳೆಯ ಸೌಲಭ್ಯ ಕೊಡಲಿ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡದೆ ಸುಮ್ಮನೆ ಕೇಳಿದರೆ ಅದು ಸರಿ ಆಗಲ್ಲ. ಅದು ಕೂಡ ಅವರಿಗೆ ಸರ್, ಈ ಜೈಲಿನಲ್ಲಿ ನಿಷೇಧಿತ ವಸ್ತುಗಳು, ಮೊಬೈಲ್ ಸೇರಿದಂತೆ ಬೇರೆ ಬೇರೆ ವಸ್ತುಗಳು ಇತ್ತು ಸರ್. ಅಂದರೆ ಅಲ್ಲಿ ಕೈದಿಗಳು ಬಂದು ಯಾರು ಹೊರಗಡೆಯಿಂದ ತೊಗೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನಾದರೂ ಜೈಲಧಿಕಾರಿಗಳು, ಸಿಬ್ಬಂದಿಗಳು ಏನಾದರೂ ಶಾಮೀಲಾಗಿರುವಂಥದ್ದು ನಿಮಗೆ ಏನಾದರೂ ಕಂಡು ಬಂತ ಸರ್ ನೀವು ಮೇಲ್ನೋಟಕ್ಕೆ? ಈಗ ಹಿಂದೆ ಏನಾಗಿತ್ತು ಅದರ ಬಗ್ಗೆ ಕ್ರಮ ಎಲ್ಲ ಜರುಗಿಸಿದ್ದಾರೆ, ಗೊತ್ತಾಯ್ತಾ. ಈಗ ಮೊನ್ನೆ ಕೆಲವು 6 ಮೊಬೈಲ್ ಅವರು ಸೀಜ್ ಮಾಡಿದ್ದಾರೆ. ಯಾವುದೊಂದು ಬಾತ್ರೂಮಲ್ಲಿ ಸಿಕ್ಕಿತ್ತು ಆ ಮೊಬೈಲ್ ಇದೆ. ಈಗ ಏನಿದಕ್ಕೆ ಅದಕ್ಕೆ ನಾವು ತಿಳ್ಕೊಳ್ಬೇಕು. ಈ ಮೊಬೈಲಲ್ಲಿ ಅಲ್ಲಿ ಏನಾದರೂ ಜೈಲ್ ಅಧಿಕಾರಿ ಜೊತೆಗೆ ಏನಾದರೂ ಸಂಪರ್ಕ ಆಗಿದೆಯಾ, ವಾರ್ಡರ್ಸ್ ಜೊತೆಗೆ ಏನಾದರೂ ಸಂಪರ್ಕ ಆಗಿದೆಯಾ, ಹೊರಗಡೆ ಯಾರ ಜೊತೆ ಸಂಪರ್ಕ ಇದೆ, ಇದು ಇನ್ವೆಸ್ಟಿಗೇಷನ್ ಸ್ವಲ್ಪ ಡೀಪಾಗಿ ಮಾಡಿದ ನಂತರ ಅದು ಗೊತ್ತಾಗೋದು. ಅದು ನಮ್ಮ ಪ್ರಕಾರ ಅದು ಮಾಡಬೇಕು. ನಾವು ಅವ್ರಿಗೆ ಹೇಳಿದ್ವಿ ಮಾಡೋಕ್ಕೆ. ಮತ್ತು ಇವರದ್ದು ಸಂಪರ್ಕದಿಂದ ನೋಡಿ, ಈಗ ಔಟರ್ ಪೆರಿಫರಿ ಈಗ ಮಾಡೋದು ಯಾರು KSISF ಈಗ ಮಾಡ್ತಾಯಿದ್ದಾರೆ. ಈಗ ಗೌರ್ಮೆಂಟ್ ಆರ್ಡರ್ ಪ್ರಕಾರ ಈ ಹೊರಗಿನ ಪೆರಿಫರಿ
ಮತ್ತು ಮುಖ್ಯ ದ್ವಾರ ಏನಿದೆ ಅದು KSISದು ಕಸ್ಟಡಿಯಲ್ಲಿದೆ. ಈಗ ಯಾವುದು ಸಾಮಾನು ಹೋದರೆ ಮುಖ್ಯ ದ್ವಾರದಿಂದ ಅಥವಾ ಹೊರಗಡೆಯಿಂದ ಹೋಗಬೇಕು. ಎಸ್ ಸರ್. ಸೊ ಈಗ ಒಂದು ಏಕಪಕ್ಷೀಯವಾಗಿ ಒಂದು ಕಡೆ ಮಾತ್ರ ಇದು ಮಾಡೋಕ್ಕೆ ಅವರು ಒಳಗಡೆ ಇರ್ತಾರೆ. ಈಗ ಜೈಲ್ ವಾರ್ಡನ್ ನೀವು ಯಾವ ಇರ್ತಾರೆ, ಕೈದಿಗಳು ಒಳಗಡೆ ಇರ್ತಾರೆ, ಜೈಲ್ ವಾರ್ಡರ್ಗಳು ಕೂಡ ಒಳಗಡೆ ಇರೋರು. ಎಸ್ ಸರ್. ಈಗ ಹೊರಗಡೆದು ಗೌರ್ಮೆಂಟ್ ಆರ್ಡರ್ ಪ್ರಕಾರ ಜವಾಬ್ದಾರಿ ಮತ್ತು ಅಕೌಂಟಬಿಲಿಟಿ ಅದು ಬೇರೆನವರಿಗೆ ಕೊಟ್ಟಿದ್ದಾರೆ. ಈಗ ಏನಾದರೂ ಆಗಿದರೆ ಎಲ್ಲರೂ ಹೊಣೆಗಾರ ಆಗ್ತಾರೆ. ಸೊ ನಾವೊಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಇಟ್ಕೊಳ್ಬೇಕಾಗತ್ತೆ. ನಾವೇ ಪಕ್ಷವಾಗಿ ಎಲ್ಲ ಜೈಲ್ ವಾರ್ಡರ್ನ ಎಲ್ಲ ಮಾಡ್ತಾ ಇದ್ದಾರೆ, ಮತ್ತು ಇದು ಔಟರ್ ಪೆರಿಫರಿ ಮತ್ತು ಮೇನ್ ಗೇಟ್ನಲ್ಲಿ ಏನೋ ಚೆಕ್ ಮಾಡ್ತಾ ಇದ್ದಾರೆ, ಎಲ್ಲ ಬ್ಯಾಗೇಜ್ ಸ್ಕ್ಯಾನರ್ ಇದೆ, ಬೆಲೆ ಮತ್ತು ಅದು ಏನು